ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಸ್ವಪ್ನಗಳ ವಿಚಾರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಯಾವ ಸ್ವಪ್ನಗಳು ಬಿದ್ದರೆ ಯಾವ ಫಲಗಳು, ಯಾವ ಅಶುಭ ಸ್ವಪ್ನಗಳು ಬಿದ್ದರೆ ನಮಗೆ ಯಾವ ಅಶುಭ ಫಲಗಳನ್ನು ನಾವು ಕಾಣುತ್ತೇವೆ ಅಂತ ಹೇಳಿ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಈ ಮುಂದಿನ ಸಂಚಿಕೆಯಲ್ಲಿ ಆ ಸ್ವಪ್ನಗಳಲ್ಲಿಯೇ ವಿಶೇಷವಾದಂತಹ ಫಲಗಳನ್ನು ಕೊಡ್ತಕ್ಕಂಥ ಸ್ವಪ್ನಗಳು ಯಾವುವು ಅಂತ ಹೇಳಿ ತಿಳಿದುಕೊಳ್ಳೋಣ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ಲೈಕ್ ಬಟನ್ನ ಒತ್ತಿ. ಸ್ವಪ್ನದಲ್ಲಿ ರಾಜನು, ಆನೆಗಳು, ಕುದುರೆ, ಸುವರ್ಣ, ಎತ್ತು, ಗೋವುಗಳು ಇವುಗಳನ್ನು ನೋಡಿದರೆ ಕುಟುಂಬದಲ್ಲಿ ವೃದ್ಧಿಯು ಉಂಟಾಗುತ್ತದೆ. ಎತ್ತು ಅಥವಾ ವೃಕ್ಷವನ್ನೇರದಂತೆ ಕಂಡು ಆಮೇಲೆ ಎಚ್ಚರಾದರೆ ಧನಪ್ರಾಪ್ತಿಯಾಗುತ್ತದೆ. ಬಿಳಿ ಸರ್ಪದಿಂದ ತನ್ನ ಬಲಭುಜವನ್ನು ಕಡಿದಂತೆ ಕಂಡರೆ 10 ದಿನದ ಒಳಗಡೆ 1000 ಧನಪ್ರಾಪ್ತಿಯಾಗುವುದು. ನೀರಿನಲ್ಲಿರುವಾಗ ಚೇಳು ಅಥವಾ ಹಾವಿನಿಂದ ಹಿಡಿಯಲ್ಪಟ್ಟವನಾದರೆ ಅವನಿಗೆ ಜಯವೂ ಉಂಟಾಗುತ್ತದೆ. ಧನ, ಪುತ್ರ ಇವುಗಳ ಪ್ರಾಪ್ತಿಯೂ ಉಪ್ಪರಿಗೆ ಪರ್ವತವನ್ನೇರಿದಂತೆ ಸಮುದ್ರವನ್ನು ದಾಟಿದಂತೆ ಕಂಡರೆ ಅವನಿಗೆ ರಾಜ್ಯ ಪ್ರಾಪ್ತಿಯೂ ಆಗುತ್ತದೆ. ಕೆರೆಯ ಮಧ್ಯದಲ್ಲಿ ಕಮಲದ ಎಲೆಯಲ್ಲಿ ತುಪ್ಪ, ಪಾಯಸಗಳನ್ನು ಉಂಡಂತೆ ಕಂಡರೆ ರಾಜ್ಯ ಪ್ರಾಪ್ತಿಯೂ ಆಗುತ್ತದೆ. ಬೆಳ್ಳಕ್ಕಿ, ಹೆಣ್ಣು ಕೋಳಿ, ಕ್ರೌಂಚ ಪಕ್ಷಿಗಳನ್ನು ಕಂಡರೆ ಪತ್ನಿ ಲಾಭವು. ಬೇಡಿಗಳಿಂದ ಅಥವಾ ಅನೇಕ ಹಗ್ಗಗಳಿಂದ ಬಂಧನವಾದರೆ ಪುತ್ರ ಧನ ಪ್ರಾಪ್ತಿಯಾಗುತ್ತದೆ. ಆಸನ, ಹಾಸಿಗೆ, ವಾಹನ, ಪಲ್ಲಕ್ಕಿ, ಶರೀರ, ಮನೆ ಇವು ದಗ್ಧವಾಗಿ ಜ್ವಲಿಸುವುದಾಗಿ ಕಂಡರೆ, ಅಂದರೆ ಸುಟ್ಟು ಹೋದಂತೆ ಕಂಡದರೆ, ಕೊನೆಯಲ್ಲಿ ಎಚ್ಚೆತ್ತವನಾದರೆ ಅವನಿಗೆ ಸಕಲ ವಿಧದಿಂದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಸೂರ್ಯ ಚಂದ್ರರ ದರ್ಶನವಾದರೆ ರೋಗನಾಶವು ಮತ್ತು ಬೇರೆಯವರ ಧನಪ್ರಾಪ್ತಿಯಾಗುತ್ತದೆ. ಮದ್ಯ ಮತ್ತು ರಕ್ತವನ್ನು ಕುಡಿದಂತೆ ಕಂಡರೆ ಅವನಿಗೆ ವಿದ್ಯಾ, ಶೂದ್ರನಿಗೆ ಧನಪ್ರಾಪ್ತಿಯಾಗುತ್ತದೆ. ಬಿಳಿ ವಸ್ತ್ರ, ಗಂಧವನ್ನು ಧರಿಸಿದ ಸುಂದರ ಸ್ತ್ರೀಯಿಂದ ಅವಳನ್ನು ಕಂಡರೆ ಅವನಿಗೆ ಅತ್ಯಂತ ಸಂಪತ್ತು ಉಂಟಾಗುತ್ತದೆ. ಮೊಸರು ಸಿಕ್ಕಿದಂತಾದರೆ ವೇದಪ್ರಾಪ್ತಿಯಾಗುತ್ತದೆ. ಮೊಸರು, ಹಾಲು, ತುಪ್ಪಗಳನ್ನು ಪ್ರಾಶನವನ್ನು ಮಾಡಿದಂತೆ ಕಂಡರೆ ಅವನಿಗೆ ಯಶಸ್ಸು ವೃದ್ಧಿಯಾಗುತ್ತದೆ ಮತ್ತು ನೊರೆಯಿಂದ ಸಹಿತವಾದ ಹಾಲನ್ನು ಕುಡಿದರೆ ಸೋಮಪಾನ ಪ್ರಾಪ್ತಿಯಾಗುತ್ತದೆ. ಗೋಧಿಯ ದರ್ಶನವಾದರೆ ಧನಲಾಭವಾಗುತ್ತದೆ. ನಂತರ ಬಿಳಿ ಸಾಸುವೆಯ ದರ್ಶನವಾದರೆ ಲಾಭವು ಖಂಡಿತವಾಗಿಯೂ ಆಗುತ್ತದೆ. ನಾಗಬಳ್ಳಿಯ ಎಲೆ, ಕರ್ಪೂರ ಇವುಗಳನ್ನು ತಯಾರು, ಚಂದನ, ಬಿಳೆ ಪುಷ್ಪ ಇವುಗಳನ್ನು ಕಂಡರೆ ಎಲ್ಲ ವಿಧದಿಂದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹತ್ತಿ, ಭಸ್ಮ, ಅನ್ನ, ಮಜ್ಜಿಗೆ ಇವುಗಳಿಂದ ಹೊರತಾಗಿ ಎಲ್ಲ ಬಿಳೆ ವಸ್ತುಗಳು ಕೂಡ ಶುಭವಾಗಿ ಕಾಣಿಸುತ್ತದೆ. ಇವುಗಳಿಂದ ಸಕಲ ಐಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುತ್ತದೆ. ಇನ್ನು ಗೋವು, ಆನೆ, ದೇವ, ಬ್ರಾಹ್ಮಣ, ಕುದುರೆ ಇವುಗಳ ಹೊರತಾಗಿ ಎಲ್ಲ ಕರೆ ವಸ್ತುಗಳು ಕೂಡ ಅಶುಭ ಫಲಗಳನ್ನೇ ಕೊಡುತ್ತವೆ. ನಂತರ ಈ ಸ್ವಪ್ನಗಳು ಬೀಳದಲೆ ನಾವೇನನ್ನ ಮಾಡಬೇಕು, ನಾವು ಯಾವ ರೀತಿಯಾಗಿ ಅಶುಭ ಸ್ವಪ್ನಗಳೇ ನಮಗೆ ಬೀಳಬಾರದು ಎಂದರೆ ನಾವು ಏನನ್ನ ಮಾಡಬೇಕು ಎಂದರೆ, ಅಥವಾ ಅಶುಭ ಸ್ವಪ್ನಗಳು ನಮಗೆ ಬಿದ್ದರೆ ನಮಗೆ ಏನು ಮಾಡಬೇಕು ಅಂತೇಳಿ ನೀವು ಕೇಳಿದರೆ, ಎಲ್ಲರೂ ಕೂಡ ಈ ಸ್ತೋತ್ರವನ್ನು, ಈ ವಾಕ್ಯವನ್ನು ಹೇಳಿದರೆ ಸ್ವಪ್ನಗಳು ನಾಶವಾಗುತ್ತದೆ. ಆ ಶ್ಲೋಕವು ಯಾವುದು ಎಂದರೆ, ಯೋ ಮೇ ರಾಜನ್ ಎಂಬ ಮಂತ್ರದಿಂದ ಸೂರ್ಯ ನಮಸ್ಕಾರ ಮಾಡಿದರೆ, ಅಂದರೆ ಅವನಿಗೆ ಮಂತ್ರಗಳು ಗೊತ್ತಿಲ್ಲದೆ ಇದ್ದರೆ ಸ್ವಪ್ನಗಳು ಬಿದ್ದ ಮಾರನೆಯ ದಿವಸ ಆ ಸೂರ್ಯ ನಮಸ್ಕಾರವನ್ನು ಮಾಡಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ದುಸ್ವಪ್ನಗಳನ್ನೆಲ್ಲವನ್ನು ಕೂಡ ನಾಶವನ್ನು ಮಾಡು ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಸೂರ್ಯ ಭಗವಾನನು ನಿಮಗೆ ಎಲ್ಲ ವಿಧವಾದ ಅನುಗ್ರಹವನ್ನು ಮಾಡುತ್ತಾನೆ. ಇಲ್ಲವೇ ಶ್ರಾದ್ದ ಮಾಡಿದರೆ ದುಸ್ವಪ್ನ ದೋಷಗಳು ಪರಿಹಾರ ಆಗುತ್ತವೆ, ಅಥವಾ ಚಂಡಿ ಸಪ್ತಶತಿ ಪಾರಾಯಣದಿಂದ ಶಮನವಾಗುತ್ತದೆ. ವಿಷ್ಣು ಸಹಸ್ರನಾಮ ಸ್ತೋತ್ರ, ಜಪ ಇವುಗಳನ್ನು ಮಾಡಿದರೆ, ಹಲವಾರು ಪುಣ್ಯ ಕ್ಷೇತ್ರಕ್ಕೆ ಹೋಗಿ ದರ್ಶನವನ್ನು ಮಾಡಿದರೆ, ಹಲವಾರು ಸ್ತೋತ್ರಗಳನ್ನು ಪಾರಾಯಣವನ್ನು ಮಾಡುವುದರಿಂದ, ಕೇಳುವುದರಿಂದ, ಮನೆಯಲ್ಲಿ ಸರಿಯಾದ ರೀತಿಯಾಗಿ ದೇವತಾರ್ಚನೆಯನ್ನು ಮಾಡುವುದರಿಂದ ಆ ದುಸ್ವಪ್ನಗಳು ಕೂಡ ನಮಗೆ ನಾಶವಾಗಿ
ನಮ್ಮ ಜೀವನದಲ್ಲಿ ಅತ್ಯುನ್ನತವಾದಂತಹ ಪದವಿಯನ್ನು ನಾವೆಲ್ಲರೂ ಕೂಡ ಪಡೆಯಬಹುದು. ವಿಶೇಷವಾಗಿ ನಮ್ಮ ಕುಟುಂಬದಲ್ಲಿ ನಾವು ಸರಿಯಾದ ರೀತಿಯಾಗಿ ಪೂಜೆಗಳನ್ನು ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇರತಕ್ಕಂಥ ಎಲ್ಲ ವಿಧವಾದ ದೇವತೆಗಳು ಕೂಡ ನಾಶನವನ್ನು ಆಗುತ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಮನೆಯಲ್ಲಿ ಕೆಟ್ಟ ಕೆಟ್ಟ ಸ್ವಪ್ನಗಳು ಬೀಳುತ್ತದೆ. ಅದಕ್ಕೋಸ್ಕರ ಯಾರೇ ಆಗಿದ್ದರೂ ಕೂಡ ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ದೇವರ ದೀಪವನ್ನು ಹಚ್ಚಿ, ಯಾವ ದೇವರನ್ನು ಪೂಜೆಯನ್ನು ಮಾಡದೇ ಹೋದರೂ ಪರವಾಗಿಲ್ಲ, ಮನೆಯ ದೇವರನ್ನು ಮನೆಯಲ್ಲಿ ಪೂಜೆಯನ್ನು ಮಾಡಲೇಬೇಕು ಪ್ರತಿನಿತ್ಯ. ಈ ರೀತಿಯಾಗಿ ಮಾಡುವುದರಿಂದ ಎಲ್ಲ ಗ್ರಹಗತಿಗಳು ಕೂಡ ಕೈಬಿಟ್ಟರೂ ನಾವು ಬೇಡಿದಂತಹ ಆ